ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 9ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿನ್ನೆ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ನೆಗೆಟಿವ್ ಆಗಿತ್ತು, ಬಟ್ ಇವತ್ತು ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 135 ಪಾಯಿಂಟ್ಗಳಷ್ಟು ಗೇನ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 0.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. IT ಇಂಡೆಕ್ಸ್ ಇವತ್ತು ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ ಮತ್ತು UK ರೀಸೆಂಟ್ ಆಗಿ ಟ್ರೇಡ್ ಡೀಲ್ಗಳನ್ನು ಮಾಡ್ಕೊಂಡಿದ್ರು. ಈಗ ಬ್ರಿಟನ್ನ PM ಇಂಡಿಯಾ ವಿಸಿಟ್ನಲ್ಲಿ ಇದ್ದಾರೆ. ಇನ್ನಷ್ಟು ಟ್ರೇಡ್ ಡೀಲ್ಗಳು ಸೈನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ UKನಿಂದ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಬೈ ಮಾಡ್ಕೊಳ್ಳುವ ಬಗ್ಗೆ ಕೂಡ ಟ್ರೇಡ್ ಡೀಲ್ಗಳು ಆಗ್ತದೆ. ಸೊ ಇದು ಇಂಡಿಯನ್ ಎಕಾನಮಿಗೆ ಪಾಸಿಟಿವ್ ಆಗುತ್ತೆ. ನಾವು USಗೆ ಸಾಕಷ್ಟು ಐಟಮ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಈಗ ಟ್ಯಾರಿಫ್ನ ರೀಸನ್ನಿಂದ ಎಕ್ಸ್ಪೋರ್ಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಅದನ್ನು ನಾವು ಬೇರೆ ದೇಶಗಳಿಗೆ ಡೈವರ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಬ್ರಿಟನ್ ಅಥವಾ UK ಒಂದು ಮೇಜರ್ ಪಾರ್ಟನ್ನು ಪ್ಲೇ ಮಾಡುತ್ತೆ. ಸೊ ಈ ಒಂದು ವಿಸಿಟ್ ಕೂಡ ಇಂಡಿಯನ್ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಸೊ ಇಲ್ಲಿ ಡಿಫೆನ್ಸ್ ರಿಲೇಟೆಡ್ ಡೀಲ್ಸ್ಗಳು ಹಾಗೆ ಸಾಕಷ್ಟು ಟೆಕ್ನಾಲಜಿ ರಿಲೇಟೆಡ್ ಡೀಲ್ಸ್ಗಳು ಆಗ್ತಾ ಹೋದಾಗ ಅದು ಎಕಾನಮಿಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಹಾಕುತ್ತೆ. ಹಾಗೆ ಫೆಡ್ನ ಮಿನಿಟ್ಸ್ ಆಫ್ ಮೀಟಿಂಗ್ ಕೂಡ ಅನೌನ್ಸ್ ಆಗಿದೆ. ಈ ಒಂದು ಮೀಟಿಂಗ್ನಲ್ಲಿ ಡಿವೈಡೆಡ್ ಔಟ್ಕಮ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸಾಕಷ್ಟು ಫೆಡ್ ಅಫಿಷಿಯಲ್ಸ್ಗಳು ರೇಟ್ ಕಟ್ ಅನ್ನು ಮಾಡಬೇಕು ಅಂತ ಇದ್ರೆ, ಕೆಲವು ಅಫಿಷಿಯಲ್ಸ್ಗಳು ರೇಟ್ ಕಟ್ ಅನ್ನು ಮಾಡಬಾರ್ದು ಅನ್ನುವಂಥ ಒಪಿನಿಯನ್ ಕೊಟ್ಟಿದ್ದಾರೆ. ಬಟ್ ಹೈಯೆಸ್ಟ್ ಪ್ರಯಾರಿಟಿ ನಮಗೆ ರೇಟ್ ಕಟ್ಸ್ ಆಗಬೇಕು ಅನ್ನೋದೇ ನೋಡೋದಕ್ಕೆ ಸಿಗ್ತದೆ. ಸೊ 2 ಮೀಟಿಂಗ್ಸ್ 2025ರಲ್ಲಿ ಆಗುತ್ತೆ. 2 ಮೀಟಿಂಗ್ಗಳಲ್ಲಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನುವಂಥ ಒಪಿನಿಯನ್ ಎಕ್ಸ್ಪರ್ಟ್ಗಳಿಂದ ಬಂದಿದೆ. ಆ ನ್ಯೂಸ್ನಿಂದ ಕೂಡ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿರ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. JSW ಸ್ಟೀಲ್, ಟಾಟಾ ಸ್ಟೀಲ್ 2.5%ನ ಅರೌಂಡಲ್ಲಿ ಗೇನ್ ಆಯಿತು. HCL ಟೆಕ್ಕಲ್ಲಿ ಕೂಡ 2.5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. SBI ಲೈಫ್ ಇನ್ಶೂರೆನ್ಸ್ ಕೂಡ 2%ಗೂ ಹೆಚ್ಚಾಗಿ ಗೇನ್ ಆಗಿದೆ. ಇಂಡಿಗೋ ಸ್ಟಾಕ್ನಲ್ಲಿ ಕೂಡ 1.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಆಕ್ಸಿಸ್ ಬ್ಯಾಂಕ್ ನೋಡೋದಕ್ಕೆ ಸಿಕ್ತು. 1%ನ ಕರೆಕ್ಷನ್ ಆಕ್ಸಿಸ್ ಬ್ಯಾಂಕಲ್ಲಿ ಬಂದಿದೆ. ಟೈಟನ್, ಭಾರತೀಯ ಏರ್ಟೆಲ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ HDFCಯಲ್ಲಿ ಕೂಡ 0.2%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಇವತ್ತು ಸುದ್ದಿಯಲ್ಲಿದ್ದಂಥ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCSನ Q2 ರಿಸಲ್ಟ್ ಬಂದಿದೆ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬರಲಿಲ್ಲ. 12,075 ಕೋಟಿ ಪ್ರಾಫಿಟ್ಸನ್ನು TCS ಡಿಕ್ಲೇರ್ ಮಾಡಿದರೆ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ನಲ್ಲಿ 1.4%ನ ಜಂಪ್ ನೋಡೋದಕ್ಕೆ ಸಿಗ್ತದೆ. ಬ್ರೋಕರೇಜ್ಗಳ ಎಸ್ಟಿಮೇಷನ್ ಇದ್ದಿದ್ದು 12,500 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. ಸೊ ಆ ಒಂದು ಮಾರ್ಕ್ ರೀಚ್ ಆಗ್ತಿರೋದು ಕಾಣಿಸ್ತಿಲ್ಲ. ಬಟ್ 11 ರೂಪಾಯಿಯ ಡಿವಿಡೆಂಡ್ ಅನ್ನು ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ AI ಪ್ಲಾನ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಬಟ್ ಓವರ್ ಆಲ್ ರೆವೆನ್ಯೂಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರಾಫಿಟ್ಸ್ ಕ್ವಾರ್ಟರ್ ಸ್ವಲ್ಪ ಫಾಲ್ ಆಯಿತು. ಹಾಗೆ 11 ರೂಪಾಯಿಯ ಇಂಟ್ರೀಮ್ ಡಿವಿಡೆಂಡ್ ಅನ್ನು ಕಂಪನಿಯನ್ನು ಅನೌನ್ಸ್ ಮಾಡಿದರೆ. ಈ ಒಂದು ಡಿವಿಡೆಂಡ್ಗೆ ಅಕ್ಟೋಬರ್ 15 ರೆಕಾರ್ಡ್ ಡೇಟ್ ಆಗಿರುತ್ತೆ. ಅಲ್ಲಿವರೆಗೂ ಯಾರು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಾರೆ ಅವರಿಗೆ ನವೆಂಬರ್ 4ರ ಒಳಗಾಗಿ ಈ ಒಂದು ಡಿವಿಡೆಂಡ್ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಹಾಗೆ AIನ ಬಗ್ಗೆ ಕಂಪನಿ ಸಾಕಷ್ಟು ಹೋಪ್ಸ್ ಅನ್ನು ಹೊಂದಿದ್ದಾರೆ. ಬೇರೆ IT ಕಂಪನಿಗಳ ರೀತಿಯಲ್ಲಿ AIನಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ. ಒಂದು AI ಲೆಡ್ ಟೆಕ್ನಾಲಜಿ ಡೇಟಾ ಸೆಂಟರ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. 1 ಗಿಗಾವ್ಯಾಟ್ ಕೆಪಾಸಿಟಿಯ AI ಡೇಟಾ ಸೆಂಟರ್ ಭಾರತದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಲಿಸ್ಟ್ ಎಂಗೇಜ್ ಅನ್ನುವಂಥ ಒಂದು ಕಂಪನಿಯನ್ನು ಕೂಡ TCS ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅಕ್ವಿಸಿಷನ್ ಆಗಿರ್ಬೋದು, ಡೀಲ್ ವಿನ್ ಸೆಗ್ಮೆಂಟಲ್ಲಿ ಪಾಸಿಟಿವ್ ನೋಟ್ಸೇ ಇದೆ. $10 ಬಿಲಿಯನ್ ಡೀಲ್ ವಿನ್ಸನ್ನು ಕೂಡ ಸೈನ್ ಮಾಡಿದ್ದಾರೆ. ಬಟ್ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಪ್ರಾಫಿಟ್ಸ್ ಬಂದಿಲ್ಲ. ನೋಡಬೇಕಾಗುತ್ತೆ TCS ಈ ರಿಸಲ್ಟ್ಗೆ ನಾಳೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಇದರ ಜೊತೆಯಲ್ಲಿ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ಸ್ಗಳನ್ನು ಕೂಡ ಕೊಡ್ತಾರೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟಾರ್ಗೆಟ್ಸ್ ಸ್ಟ್ರಾಂಗ್ ಆಗಿದ್ದರೆ ಖಂಡಿತವಾಗ್ಲೂ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗುತ್ತೆ. ಟಾರ್ಗೆಟ್ಸ್ ಡೌನ್ಗ್ರೇಡ್ ಆದರೆ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಸೊ TCSನ ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬರದೇ ಇರೋದು ಬೇರೆ IT ಸ್ಟಾಕ್ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ತರುವಂಥ ಚಾನ್ಸಸ್ ಇರುತ್ತೆ. IT ಸೆಕ್ಟರ್ನಲ್ಲಿ ಕಳೆದ 2-3 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಒಳ್ಳೆಯ ಒಂದು ಪಾಸಿಟಿವ್ ಮೊಮೆಂಟಮ್ ಇತ್ತು. ಈ ರಿಸಲ್ಟ್ನ ನಂತರ ಸ್ವಲ್ಪ ಮಟ್ಟಿಗೆ ನೆಗೆಟಿವಿಟಿ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ಇವರೇನು AI ಪ್ಲಾನ್ಸ್ ಅನ್ನು ಅನೌನ್ಸ್ ಮಾಡಿದರೆ ಅದರಿಂದ ಏನಾದರೂ ಪಾಸಿಟಿವ್ ಮೊಮೆಂಟಮ್ ಬಂದರೆ ಸ್ವಲ್ಪ ಮಟ್ಟಿಗೆ ಸಸ್ಟೈನ್ ಆಗ್ಬೋದು. L&T ಕೂಡ ಇವತ್ತು ಫೋಕಸ್ನಲ್ಲಿತ್ತು. ಕಂಪನಿಗೆ ಮಿಡಲ್ ಈಸ್ಟ್ನಲ್ಲಿ 15,000 ಕೋಟಿಯ ಅಲ್ಟ್ರಾ ಮೆಗಾ ಹೈಡ್ರೋ ಕಾರ್ಬನ್ ಆರ್ಡರ್ ಸಿಕ್ಕಿದೆ. ಬಟ್ ಹೆಚ್ಚಿನ ಒಂದು ರಿಯಾಕ್ಷನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. L&Tಗೆ ದೊಡ್ಡ ಆರ್ಡರ್ ಸಿಗ್ತಿರುತ್ತೆ, ಬಟ್ ಸ್ಟಾಕ್ ಅಷ್ಟೇನು ರಿಯಾಕ್ಟ್ ಮಾಡೋದಿಲ್ಲ. ಸೊ ಸಾಕಷ್ಟು ಆರ್ಡರ್ಸ್ಗಳು ಸಿಗ್ತಿದ್ರು ಕೂಡ ಅದರಿಂದ ಹೆಚ್ಚಿನ ಒಂದು ಪ್ರಾಫಿಟ್ಸ್ ಏನು L&Tಗೆ ಸಿಗೋದಿಲ್ಲ. ಅವರಿಗೆ ಎಕ್ಸ್ಪೆನ್ಸಸ್ ಕೂಡ ಹೆಚ್ಚಾಗಿ ಬೀಳುತ್ತೆ. ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಅಷ್ಟಾಗಿ ರಿಯಾಕ್ಷನ್ಸ್ ಇರೋದಿಲ್ಲ. ಹಾಗೆ ಸ್ಟಾಕ್ ಅಷ್ಟಾಗಿ ಫಾಲ್ ಕೂಡ ಆಗೋದಿಲ್ಲ. ಸೊ ನಾರ್ಮಲ್ ಆಗಿ ಟ್ರೇಡ್ ಆಗುವಂಥ ಒಂದು ಕಂಪನಿ ಆಗಿರುತ್ತೆ. ಬಟ್ ಈ ರೀತಿಯ ಆರ್ಡರ್ಸ್ಗಳು ಖಂಡಿತವಾಗ್ಲೂ ಲಾಂಗ್ ಟರ್ಮ್ನಲ್ಲಿ ಪ್ರಾಫಿಟಬಿಲಿಟಿಯನ್ನು ಬೂಸ್ಟ್ ಮಾಡುತ್ತೆ.
M&Mನಲ್ಲಿ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ರೀಸೆಂಟಾಗಿ ಟಾಟಾ ಮೋಟಾರ್ಸ್ ತಮ್ಮ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡಿದ್ರು. ಅದೇ ರೀತಿಯಲ್ಲಿ M&M ತಮ್ಮ ಆಟೋ ವೆಹಿಕಲ್ಸ್ ಮತ್ತು ಟ್ರ್ಯಾಕ್ಟರ್ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಇದರ ಬಗ್ಗೆ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ರೀತಿಯ ಯಾವುದೇ ರೀತಿಯ ಪ್ಲಾನ್ ಇಲ್ಲ. ಈಗ ಯಾವ ರೀತಿಯಲ್ಲಿ ಇಂಟಿಗ್ರೇಟೆಡ್ ಬಿಸ್ನೆಸ್ ನಡೀತಿದೆ ಅದೇ ರೀತಿಯಲ್ಲಿ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ ಅಂತ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. M&M ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಗಿದೆ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ಇತ್ತು, ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಫ್ಲಾಟ್ ಟ್ರೇಡಿಂಗ್ಗೆ ಬಂದಿದೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಎಟರ್ನಲ್ ಟ್ರೇಡ್ ಆಗ್ತದೆ. ಅದೇ ರೀತಿಯಲ್ಲಿ ಸ್ವಿಗ್ಗಿಯಲ್ಲಿ ಕೂಡ 3.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಒಂದು ರೀಸನ್ ಸಿಟಿ ಬ್ರೋಕರೇಜ್ ಎರಡು ಕಂಪನಿಗಳ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ ಎಟರ್ನಲ್ನಲ್ಲಿ 320 ಟಾರ್ಗೆಟ್ ಇತ್ತು, ಅದನ್ನು 395ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸ್ವಿಗ್ಗಿನಲ್ಲಿ 465 ಇದ್ದಂಥ ಟಾರ್ಗೆಟನ್ನು 495ಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸ್ವಿಗ್ಗಿ ಈಗ 440 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಎಟರ್ನಲ್ ಬಿಸ್ನೆಸ್ಗೆ ಬಂದಾಗ ಬ್ಲಿಂಕಿಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಬಟ್ ಅದೇ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಆ ಒಂದು ರೇಂಜ್ಗೆ ಪ್ರಾಫಿಟ್ಸನ್ನು ಜನರೇಟ್ ಮಾಡಿ ಕೊಡ್ತಿಲ್ಲ. ಅದು ಸ್ಟಿಲ್ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಸೊ ಸ್ವಿಗ್ಗಿ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ ಅದು ಇನ್ನೂ ಕೂಡ ಕ್ವೆಶ್ಚನಬಲ್ ಆಗಿದೆ. ಲುಪಿನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ US ಫ್ಲೋರಿಡಾನಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಅದರಲ್ಲಿ $250 ಮಿಲಿಯನ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ. ಸೊ ರೀಸೆಂಟಾಗಿ ಟ್ರಂಪ್ ಅವರು ಭಾರತದಿಂದ USಗೆ ಎಕ್ಸ್ಪೋರ್ಟ್ ಆಗುವಂಥ ಫಾರ್ಮಾ ಪ್ರಾಡಕ್ಟ್ಸ್ಗಳ ಮೇಲೆ 100% ಟ್ಯಾರಿಫ್ಸನ್ನು ಹಾಕಿದರು. ಹಾಗೆಯೇ US ಭಾರತದ ಕಂಪನಿಗಳು ತಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರು. ಮೇ ಬಿ ಆ ಒಂದು ರೀಸನ್ನಿಂದ ಕೂಡ ಲುಪಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡ್ತಿರ್ಬೋದು. ಹಾಗೆ US ತಮ್ಮ ಬಿಸ್ನೆಸ್ಸನ್ನು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದೊಂದು ಪ್ಲ್ಯಾನ್ ಆಗಿರ್ಬೋದು. ಸೊ ಲುಪಿನ್ನ ಸಬ್ಸಿಡರಿ ಆಲ್ರೆಡಿ US ಇದೆ. ಸೊ ಆ ಸಬ್ಸಿಡರಿಯ ಮೂಲಕನೇ ಇನ್ವೆಸ್ಟ್ಮೆಂಟನ್ನು ಲುಪಿನ್ ಮಾಡ್ತಿದ್ದಾರೆ. ಸೊ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯಲ್ಲಿ 25 ಕ್ರಿಟಿಕಲ್ ರೆಸ್ಪಿರೇಟರಿ ಮೆಡಿಸಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಕಂಪನಿಯ ಉದ್ದೇಶ ಆಗಿದೆ. ಡ್ರೀಮ್ ಫೋಕ್ ಸರ್ವಿಸಸ್ ಈ ಒಂದು ಸ್ಟಾಕ್ನಲ್ಲಿ ಕಂಟಿನ್ಯೂಸ್ ಲೋವರ್ ಸರ್ಕ್ಯೂಟ್ಗಳು ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಕಂಪನಿ ಏರ್ಪೋರ್ಟ್ಗಳಲ್ಲಿ ಲಾಂಜ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರು. ಸೊ ಸಾಕಷ್ಟು ಕಾರಣಗಳಿಂದ ಆ ಒಂದು ಬಿಸ್ನೆಸ್ಸನ್ನು ಕಂಪನಿ ಸ್ಟಾಕ್ ಮಾಡಬೇಕಾಗಿ ಬಂದಿತ್ತು. ಅದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಬಟ್ ಈಗ ಫ್ಯೂಚರ್ ಪ್ಲಾನ್ಸನ್ನು ಕಂಪನಿ ಅನೌನ್ಸ್ ಮಾಡಿದ್ದಾರೆ. ಸೊ ಹೊಸ ಒಂದು ಕ್ಲಬ್ ಮೆಂಬರ್ಶಿಪ್ಪನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಒಂದು ಕ್ಲಬ್ ಮೆಂಬರ್ಶಿಪ್ಪನ್ನು ಯಾರೆಲ್ಲ ಪಡ್ಕೋತಾರೆ ಸೊ ಅವ್ರಿಗೆ ಸೋಷಿಯಲ್ ಕ್ಲಬ್ಸ್, ಗ್ಲೋಬಲ್ ಲಾಂಜಸ್ಗಳು ಹಾಗೆಯೇ ಗಾಲ್ಫ್ ಗೇಮ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ತಮ್ಮ ಬಿಸ್ನೆಸ್ಸನ್ನು ಡೈವರ್ಸಿಫೈ ಮಾಡ್ಕೊಳ್ಳೋದು ಕಂಪನಿಯ ಉದ್ದೇಶ ಆಗಿದೆ. ಈ ಒಂದು ಅನೌನ್ಸ್ಮೆಂಟ್ ಬಂದ ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಅನೌನ್ಸ್ಮೆಂಟ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇದೆ. ಬಟ್ ಎಷ್ಟು ಜನ ಈ ಒಂದು ಕ್ಲಬ್ ಮೆಂಬರ್ಶಿಪ್ಪನ್ನು ಪಡ್ಕೋತಾರೆ, ಯಾವ ರೀತಿಯಲ್ಲಿ ಸೇಲ್ಸ್ ಬರುತ್ತೆ ಅದು ಫ್ಯೂಚರ್ನಲ್ಲೇ ಗೊತ್ತಾಗುತ್ತೆ. ಸಾತ್ವಿಕ್ ಗ್ರೀನ್ ಎನರ್ಜಿ ಇವತ್ತು ಅಪ್ಪರ್ ಸರ್ಕ್ಯೂಟ್ನಲ್ಲಿ ಲಾಕ್ ಆಗಿದೆ. 10% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಕಂಪನಿಗೆ ಒಳ್ಳೆ ಒಂದು ಆರ್ಡರ್ ಸಿಕ್ಕಿತ್ತು. ಸೋಲಾರ್ ಮಾಡ್ಯೂಲ್ ಆರ್ಡರ್ಸ್ಗಳನ್ನು ಪಡ್ಕೊಂಡಿದ್ರು. ಹಾಗೆ Q1 ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿತ್ತು. ಜೂನ್ ಕ್ವಾರ್ಟರ್ನಲ್ಲಿ 119 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ ಕ್ವಾರ್ಟರ್ನಲ್ಲಿ ಕಂಪನಿ ಕೇವಲ 91 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಈಗ ಕಂಪನಿಗಳು Q2 ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಈ ಕಂಪನಿ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. ಸೊ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಈ ಒಂದು ಒಳ್ಳೆ ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇದ್ದೇ ಇರುತ್ತೆ ಅನ್ನೋದು ಸೊ ಕಂಪನಿಗೆ ಕೂಡ ಗೊತ್ತಿತ್ತು. ಅದೇ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಮೇ ಬಿ ನೆಕ್ಸ್ಟ್ ಮಂತ್ ಇವರು Q2 ರಿಸಲ್ಟನ್ನು ಡಿಕ್ಲೇರ್ ಮಾಡ್ಬೋದು. ನೋಡಬೇಕಾಗುತ್ತೆ Q2ನಲ್ಲಿ ಪರ್ಫಾರ್ಮೆನ್ಸ್ ಇದೇ ರೀತಿಯಲ್ಲಿ ಸಸ್ಟೈನ್ ಆಗುತ್ತಾ ಅಂತ. ಆಫ್ಕಾನ್ ಇನ್ಫ್ರಾಸ್ಟ್ರಕ್ಚರ್ಗೆ 576 ಕೋಟಿಯ ಆರ್ಡರ್ ಸಿಕ್ಕಿದೆ. ಬಟ್ ಇವ್ರಿಗೆ ರೆಗ್ಯುಲೇಟರಿ ಸ್ಕ್ರೂಟಿನಿಗಳು ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಸೊ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ನ ಕಡೆಯಿಂದ ಇನ್ಸ್ಪೆಕ್ಷನ್ ಲೆಟರ್ ಕೂಡ ಇವರಿಗೆ ಸಿಕ್ಕಿದೆ. ಸೊ ಆರ್ಡರ್ನ ನ್ಯೂಸ್ ಪಾಸಿಟಿವ್ ಆಗಿದ್ರೆ ಈ ರೀತಿಯ ಇನ್ಸ್ಪೆಕ್ಷನ್ನ ನ್ಯೂಸ್ ಏನಿದೆ ಇದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಬಟ್ ಸ್ಟಿಲ್ ಆಫ್ಕಾನ್ಸ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. 1.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ವಿವರ್ಕ್ IPO ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಮೇ ಬಿ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಟಾಟಾ ಕ್ಯಾಪಿಟಲ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ನಾಳೆ ನಮಗೆ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಕೇವಲ 2% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. LGನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 3.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. QIB ಕ್ಯಾಟಗರಿಯನ್ನು ಅಬ್ಸರ್ವ್ ಮಾಡಿ 166 ಟೈಮ್ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ LG IPOನ ತಂದಿದ್ರು. ಇಶ್ಯೂ ಸೈಜ್ ಕೂಡ 11,000 ಕೋಟಿ ಅರೌಂಡಲ್ಲಿ ಇತ್ತು. ಬಟ್ ರಿಟೇಲ್ ಕ್ಯಾಟಗರಿ ಅಟ್ಲೀಸ್ಟ್ 5-6 ಟೈಮ್ ಸಬ್ಸ್ಕ್ರೈಬ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಬಟ್ ಅದು ಅಪ್ಲೈ ಮಾಡಿದವ್ರಿಗೆ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ.
ಯಾಕೆ ಅಂದರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ 4,500 ರೂಪಾಯಿ ರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ಬಂದಿರೋದ್ರಿಂದ ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. ರೀಸೆಂಟಾಗಿ ಅನಲಿಸ್ಟ್ಗಳು ಕೂಡ ಇವರ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ LG ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPO ತರ್ತಿದ್ದಾರೆ. ಒಳ್ಳೆ ಪ್ರೀಮಿಯಮಲ್ಲಿ ಲಿಸ್ಟ್ ಆದರೂ ಕೂಡ ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ ಅಂತ ಹೇಳಿದರು. ಆ ಒಂದು ರೀಸನ್ನಿಂದ ಒಂದು ಸ್ಟ್ರಾಂಗ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇವತ್ತು ರೂಬಿಕಾನ್ ರಿಸರ್ಚ್ ಕಂಪನಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಸೊ 1,600 ಕೋಟಿಯ ಇಶ್ಯೂ ಸೈಜ್ ಇದೆ. ಸೊ ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. ಒಳ್ಳೆ ಒಂದು ಪ್ರೀಮಿಯಮ್ಸ್ ಕಾಣಿಸ್ತಿದೆ. 100 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದೆ. 20% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರಿಟೇಲ್ ಕ್ಯಾಟಗರಿ 1.5 ಟೈಮ್ನ ರೌಂಡಲ್ಲಿ ಮೊದಲನೇ ದಿನನೇ ಸಬ್ಸ್ಕ್ರೈಬ್ ಆಗಿದೆ. ಸ್ಟ್ರಾಂಗ್ ಪ್ರೀಮಿಯಮ್ಸ್ ಇರೋದ್ರಿಂದ ಮೊದಲನೇ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಡಿಸಿಷನ್ನ ತಗೊಳ್ಳೋದು ಬೆಟರ್ ಆಗುತ್ತೆ. ಯಾಕೆಂದರೆ QIB ಕ್ಯಾಟಗರಿ ಸ್ಟ್ರಾಂಗ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬಂತು ಅಂದರೆ ಸಡನ್ ಆಗಿ ಪ್ರೀಮಿಯಮ್ಸ್ ಫಾಲ್ ಆಗ್ಬೋದು. ರೀಸೆಂಟಾಗಿ ಬಂದಂಥ IPOಗಳಲ್ಲಿ ಅದನ್ನು ಅಬ್ಸರ್ವ್ ಕೂಡ ಮಾಡಿದ್ದೀವಿ. ಸೊ ಸೋಮವಾರ ಕೊನೆ ದಿನ ಆಗಿರುತ್ತೆ. ಸೊ ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದು. ಸೊ ಕೆನರಾ ರೋಬೆಕೋ AMC IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ಕೆನರಾ ಬ್ಯಾಂಕ್ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ರೀತಿಯ ಶೇರ್ ಹೋಲ್ಡರ್ ಕೋಟಾ ಇರೋದಿಲ್ಲ. ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಥವಾ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕಂಪನಿ RHPಯಲ್ಲಿ ಮೆನ್ಷನ್ ಮಾಡಿದರೆ ಯಾವುದೇ ರೀತಿಯ ಶೇರ್ ಹೋಲ್ಡರ್ ಕೋಟಾ ಇರೋದಿಲ್ಲ ಅಂತ. ಸೊ ಮೊದಲನೇ ದಿನ ರಿಟೇಲ್ ಕ್ಯಾಟಗರಿ 0.35 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಬಂದಿಲ್ಲ. HNI ಕ್ಯಾಟಗರಿ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಸೋಮವಾರದವರೆಗೂ ಟೈಮ್ ಇರುತ್ತೆ. ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಕೇವಲ 8% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇದೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ 40 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸಿದ್ರೆ ಲಿಸ್ಟಿಂಗ್ ಇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಹಾಗೆ AMC ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಕೆನರಾ ರೋಬೆಕೋ AMCಯನ್ನು ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಈ ಒಂದು ಸ್ಪೇಸ್ನಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.